गया टोटो। टोटो मिलता ना आगे उधर। ಬಿಹಾರಲ್ಲಿ ಎಷ್ಟು ಗಲೀಜು ನೋಡಿ. ಅಯ್ಯೋ 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 ಅಯ್ಯೋ. ಯಾವ್ದು ನಮ್ಮ ಟ್ರೈನೇನೆ ಇದು ಯಾವುದು ನೋಡಿ, ಇಲ್ಲೇ ಹುಚ್ಚಾಗೋದು. पानी चॉकलेट चॉकलेट खाटे मड़े पानी चॉकलेट खाटे मड़े पपीता पपीता चना मूंग खाइए चना लेमो ಬೇಲ 10 ಗಂಟೆಯಿಂದ ಬಂದ ನೋಡಿ. ಅಯ್ಯೋ ರೈಲ್ವೆ ಸ್ಟೇಷನ್ನಿಂದ ಆಟೋಗಳು ಸಿಗುತ್ತೆ. ಸಪ್ರೇಟಾಗಿ ಒಬ್ಬರನ್ನೇ ಕರ್ಕೊಂಡು ಹೋಗ್ತಾರೆ. 100-150 ರೂಪಾಯಿಗೆಲ್ಲ ಕರ್ಕೊಂಡು ಹೋಗ್ತಾರೆ. 100 ರೂಪಾಯಿಗೆ ನನ್ನ ಕರ್ಕೊಂಡು ಹೋದ್ರು. ಶೇರಿಂಗಲ್ಲಾದರೆ 20-30 ರೂಪಾಯಿ. ಜನ ಎಲ್ಲ ಇದ್ದರೆ 20-30 ರೂಪಾಯಿ ಇಸ್ಕೊತಾರೆ. ಒಬ್ಬರೇ ಹೋದರೆ 100 ರೂಪಾಯಿ. 100 ರೂಪಾಯಿ ಕೊಟ್ಬಿಟ್ಟು ಬೇಲಾ ಸ್ಟೇಷನಿಂದ ಬರಾಬರ್ ಹೋಗಿ. ಬೇಲಾ ಸ್ಟೇಷನ್ ಜೋರ ಮಳೆ ಹೋಯ್ತೈತೆ ಬಿಹಾರಲ್ಲಿ. ಆಟೋದೊಳಗಡೆ ಎಲ್ಲ ನೀರು, ಒಳ್ಳೆ ಮಳೆ ಹೋಯ್ತಾಯಿದೆ. ನಮ್ಮ ಮೈಸೂರಲ್ಲಿ ಹೀಗೆ ಮಳೆ ಹೋಯ್ತು ಕೇರಳ ಬರ್ತಿದೆ. ಈ ಬರಾಬರ್ ಕೇವ್ಸ್ ಹೋಗ್ಬೇಕಿದ್ರೆ ಒಂದು ಜಾತ್ರೆ ನಡೀತಿತ್ತು. ಏನು ಜಾತ್ರೆ ಅಂದರೆ ಶ್ರಾವಣ ಜಾತ್ರೆ ಇದು. ಶ್ರಾವಣ ಜಾತ್ರೆಯಲ್ಲಿ 4 ವಾರ ಬೆಟ್ಟದ ಮೇಲ್ಗಡೆ ಶಿವಲಿಂಗಾಗೆ ಪೂಜೆ ಮಾಡೋದು ಸೋಮವಾರ. ಆ ಜಾತ್ರೆ ದಿನ ಹಿಂದೆ ಮುಂದೆ ದಿನ ಹೋಗಿದ್ದೀನಿ. ಫುಲ್ಲು ಸೆಕ್ಯೂರಿಟಿ. ಚೆನ್ನಾಗೈತೆ ಜಾತ್ರೆ. ಕೇವ್ಸ್ ನೋಡಿಕೊಂಡು ಕೇವ್ಸ್ಗೆ 200 ಮೆಟ್ಲು, ಆ ಗುಹೆಗೆ 200 ಮೆಟ್ಲು ಹತ್ತಾದಮೇಲೆ 700 ಮೆಟ್ಲು ದೇವಸ್ಥಾನಕ್ಕೆ. ದೇವಸ್ಥಾನ ಫುಲ್ ಮೇಲೈತೆ, ಚೆನ್ನಾಗಿ. ಇಲ್ಲಿ ಒಳಗಡೆ ಬಿಡ್ತಿದ್ರು, ಇವಾಗ ಏನಕ್ಕೋ ಬಿಡ್ತಿಲ್ಲ. ಶ್ರಾವಣದಲ್ಲಿ ಇಲ್ಲೆಲ್ಲ ಜನ ಬಂದೆಲ್ಲ ಗಲೀಜ್ ಮಾಡಿ. The Barabar Caves in Bihar, India, are the oldest surviving rock-cut caves in the country. Dating back to the 3rd century BCE during the Mauryan Empire, they were carved out of solid granite rock and feature remarkable mirror-like polished interiors.
ಇವರಮ್ಮ ಪಾಪನ ಎತ್ಕೊಂಡು ಹತ್ತವ್ರಪ್ಪ, ಹೆಂಗೆ ಹತ್ತುತ್ತವ್ರು. ಸುಸ್ತಾಗೋಯ್ತು, ಒಂಚೂರು ಗ್ಯಾಪ್ ಕೊಟ್ಟಿಲ್ಲ ಸ್ಟೆಪ್ಸ್ಗಳಿಗೆ. ಈ ಅಮ್ಮಂಗೆ ಕಾಲು ಮುಗಿಬೇಕು ಮಗುನ ಎತ್ಕೊಂಡು. ಅಯ್ಯೋ, ಈ ಹೆಂಗ್ ಸಹ ಆ ಕಡೆ ಹೋಗಿ ಉಚ್ಚ ಹೋಗಿಲ್ಲ, ಅವರು ಇಲ್ಲೇ ಉಚ್ಚ ಹೋಗ್ತಾರೆ ರೋಡ್ ಪಕ್ಕದಲ್ಲೇ. ಯಪ್ಪ, ಇಲ್ಲಿ ಜನಗಳಿಗೆ ಮನ ಮರ್ಯಾದೆನೇ ಇಲ್ಲ ಗುರು. ಪ್ಲಾಟ್ಫಾರ್ಮಲ್ಲಿ ಉಚ್ಚ ಒಯ್ಯೋದು, ಯಂಗ್ಸ್ರುಗಳು ಇಲ್ಲೇ ಉಚ್ಚ ಒಯ್ಯೋದು. ಸಣ್ಣಕ್ಲಾದ್ರೂ ಮೂಟೆ ಹೊತ್ಕೊ ಹೋಯ್ತಾವನೆ ಕೆಳಗಡೆಯಿಂದ ಲವ್ವ. ಅದು ಹೆಂಗತ್ತುತ್ತಾರೆ ಗುರು ಕೆಳಗಡೆಯಿಂದ ಮೂಟೆ ಎತ್ಕೊಂಡು. ದೇವರೇ ಬಲ್ಲ ಅದು ಹೆಂಗತ್ತುತ್ತಾರೋ ತಪ್ಪ. ಮೇಲ್ಗಡೆಯಿಂದ ಸಗದ ಕಾಣಿಸ್ತೈತೆ, ಭತ್ತದ ಗದ್ದೆ ನಾಟಿ ಎಲ್ಲ ಮಾಡವ್ರಿ. ಬೆಟ್ಟ ಇಲ್ಲೆಲ್ಲ ಕೇಬಲ್ ಐತೆ, ಡೈರೆಕ್ಟ್ ಇಲ್ಲಿಗೆ ಕೇಬಲ್ ವೈರು, ಕೇಬಲ್ ಮಾತ್ರ ಬರ್ತಿಲ್ಲ ಅಷ್ಟೇ. ಹತ್ತಪ್ಪ ದೇವರು ನೀನು. ಅಲ್ಲೇ ಐತೆ ದೇವಸ್ಥಾನ, ಸಿಕ್ಬಿಡ್ತು. ಪೂಜೆ ಮಾಡ್ಸೋಕ್ಕೆ 50 ರೂಪಾಯಿ ತಗೊಂಡವ್ರೆ. ಇದಕ್ಕೆ ಇದು ತಗೊಂಡೋಗಿ ಪೂಜೆ ಮಾಡಿಸೋದು. ಇದೇ ದೇವಸ್ಥಾನ. ಇಲ್ಲಿಂದ ಅಲ್ಲಿ ತಂದಿರೋ ತೀರ್ಥ ಬಿಡೋದು, ಸೀದಾ ಇಲ್ಲಿಂದ ಅಲ್ಲಿಗೆ ಹೋಗುತ್ತೆ, ದೇವರಿಗೆ ದರ್ಶನ ಮಾಡ್ಕೊಳ್ಳೋದು. ಅಲ್ಲಿ ನೀರು ಬೀಳ್ತಾ ಇದೆ ನೋಡಿ, ಸಾಕತ್ತಾಗೈತೆ. ಒಳ್ಳೆ ಚಿಕ್ಕಮಂಗ್ಳೂರು ಬೆಟ್ಟದ ಮೇಲೆ ಬಂದಂಗೈತೈತೆ. ಅದ್ರ ಹಿಂದೆನೇ ದೇವಸ್ಥಾನ ನೀಟಾಗಿ. ಹತ್ತೋದು ಮಾತ್ರ ಕಷ್ಟ ಅಂದ್ಕೊಂಡು, ಇಳಿಯೋದು ಕಷ್ಟ. ಇಳಿಯೋದಕ್ಕೂ ರೆಸ್ಟ್ ತಗೊಂಡು ಹೋಗ್ಬೇಕು. ಒಪ್ಪ ದೇವ್ರ, ಗ್ಯಾಪೇ ಇಲ್ಲ. ಟಕ 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 ಅಂತ ಒಳ್ಳೆ ಎಸ್ಕಲೇಟರ್ ಸ್ಟೆಪ್ಸ್ ಇದ್ದಂಗೆ ಇವೆ, ಒಂಚೂರು ಗ್ಯಾಪ್ ಇಲ್ಲ. ಸೆಕ್ಯೂರಿಟಿ ಮಾತ್ರ ಚೆನ್ನಾಗಿ ಕೊಟ್ಟವ್ರೆ. ಅದು ಈ ಶ್ರಾವಣ ಮಾಸದಲ್ಲಿ ಮಾತ್ರ ಅನ್ಸುತ್ತಿದೆ, ಇನ್ಯಾವಾಗೂ ಹಿಂದೆ ಹುಳು ಬಿದ್ದುಬಿಟ್ರೆ ಕಾಲು 4 ಭಾಗ, ಕೈ 6 ಭಾಗ, ತಲೆ ಒಂದು 10-15 ಭಾಗ ಆಗೋಗಿರ್ತದೆ. ಇಲ್ಲಿಂದ ಉಳ್ಕೊ ಬಿದ್ದೋದ್ರೆ ನಿಧಾನಕ್ಕೆ ಹೋಗಲ್ಲ, ಅವು ಬಿದ್ದಿರೋದು